ನಮಸ್ಕಾರ ಉತ್ತರ ಕರ್ನಾಟಕ. ನಾನು ತಂದಿರೋ ಇವತ್ತು ಹೊಸ ಮೋಡು. ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫೇಮಸ್ ಆದ ಡ್ರೈವರ್ ರಾಣಿ ಅಂದರೆ ಹೆಸರಲ್ಲ, ಕೆಲವು ಡ್ರೈವರ್ದು ರಾಣಿ ಅಂತ ಕರೀತಾರೆ. ಯಾವ ಮೋಡ್ ಅಂದರೆ ಬನ್ನಿ ತೋರಿಸ್ತೀನಿ. ನಮಸ್ಕಾರ ಉತ್ತರ ಕರ್ನಾಟಕ. ನಾನು ಇವತ್ತು ತಂದಿರೋ ಹೊಸ ಮೋಡ್. ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಡ್ರೈವರ್ ಇರೋದು ಮೋಡ್ಗೆ. ಯಾವ ಮೋಡ್ ಅಂದರೆ ಬನ್ನಿ ತೋರಿಸ್ತೀನಿ ಯಾವ ಮೋಡು. ಅತಿ ಹೆಚ್ಚು ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆದ ಡ್ರೈವರ್ಸ್ ಇದ್ದಾರೆ ಮೋಡ್ಗೆ. ಆ ಮೋಡ್ ಬನ್ನಿ ತೋರಿಸ್ತೀನಿ. ಹೆಂಗಿದೆ ನೋಡ್ರಿ, ಹೆಂಗಿದೆ ಒಂದು ಕಮೆಂಟ್ ಹಾಕಿ ಗುರು. ನೋಡ್ಬೋದು ನೀವು ಮೋಡು ಯಾವ ಥರ ಇದೆ. ಅಶೋಕ್ ಲೈಲ್ಯಾಂಡ್ ಲಾರಿ ಮಸ್ತ್ ಕ್ರಿಯೇಟ್ ಮಾಡೋರೆ. ಲಾರಿ ಅಂತೂ ಲಾರಿ ಬಗ್ಗೆ ಹೇಳೋ ಆಗಿಲ್ಲ. ರಿಯಲ್ ಲಾರಿ ಹೆಂಗೆ ಇರುತ್ತೆ ಹಂಗೆ. ಜಾಸ್ತಿ ಜಾತ್ರೆ ಏನು ಡೆಕೋರೇಷನ್ ಅಂತೂ ಏನು ಮಾಡೋಕ್ಕೆ ಹೋಗಿಲ್ಲ ಅವರು. ಲಾರಿ ರಿಯಲಾಗಿ ಹೆಂಗಿರುತ್ತೆ ಅಟ್ಟೆ ಮಾಡೋರೆ. ಜಾಸ್ತಿ ಅವರು ಜಾತ್ರೆ ಮಾಡೋಕ್ಕೆ ಹೋಗಿಲ್ಲ ಮೋಡಸನ್ನು. ನೀವು ಸೈಡ್ ಲುಕ್ ನೋಡ್ಬೋದು, ಸೇಮ್ ಲಾರಿ ಹೆಂಗಿರುತ್ತೆ ಅದೇ ಥರ ಕ್ರಿಯೇಟ್ ಮಾಡವ್ರೆ. ಏನು ಮಿಸ್ ಮಾಡಿಲ್ಲ. ಕ್ರಿಯೇಟ್ ಅಂತೂ ತುಂಬ ಮಸ್ತಾಗಿ ಕ್ರಿಯೇಟ್ ಮಾಡವ್ರೆ, ಹೇಳೋ ಆಗಿಲ್ಲ. ಇಲ್ಲಿ ಸೈಡಲ್ಲಿ ಡೋರ್ ಹತ್ರ ನೋಡ್ಬೋದು ಇಂಡಿಯಾ ಕೇಸರಿ ಬಿಳಿ ಹಸಿರು ಚಕ್ರ. ಅಂದರು ಜಾಸ್ತಿ ಜಾತ್ರೆ ಮಾಡೋಕ್ಕೆ ಹೋಗಿಲ್ಲ. ಸೇಮ್ ಲಾರಿ ಯಾವ ಥರ ಇರುತ್ತೆ ಆ ಥರ ಕ್ರಿಯೇಟ್ ಮಾಡವ್ರೆ. ಬನ್ನಿ ಒಳಗಡೆ ಏನೇನು ಅಳವಡಿಸಿದೆ ನೋಡ್ಕೊಂಬರೋಣ. ನೀವು ಒಳಗಡೆ ನೋಡ್ಬೋದು, ಸೇಮ್ ಲಾರಿ ಯಾವ ಥರ ಇರುತ್ತೆ ಅದೇ ಥರ ಮಾಡವ್ರೆ. ಇಲ್ಲಿ ಮೇಲ್ಗಡೆ ಮುಸ್ಲಿಮ್ದು ಯೇಸು ಕ್ರಿಸ್ ಅಯ್ಯಪ್ಪ ಫೋಟೋ ಹಾಕವ್ರೆ. ಅಲ್ಲಿ ಕರ್ನಾಟಕ ಬಾವುಟದ ಹಾರ ಹಾಕವ್ರೆ, ಕೆಂಪು ಹಳದಿ. ಇಲ್ಲಿ ಸ್ಟೇರಿಂಗು ಅಶೋಕ್ ಲೈಲ್ಯಾಂಡ್ದೆ ಪವರ್ ಸ್ಟೇರಿಂಗು. ಇಲ್ಲಿ ಸೈಡ್ಗಡೆ ಒಳಗಡೆ ಗಿಡ ನೋಡ್ಬೋದು. ಇಲ್ಲಿ ಮೇಲ್ಗಡೆ ಮೂಲೆಗೆ ಗಿಡ, ಇದು ಫ್ಯಾನು ಆ ಸೈಡು ಫ್ಯಾನ್ ಹಾಕವ್ರೆ. ಸೇಮ್ ಲಾರಿ ಎಷ್ಟು ಇರುತ್ತೆ ಅಷ್ಟೇ ಅದೇ ಸೇಮ್. ಜಾಸ್ತಿ ಒಳಗಡೆನೂ ಜಾತ್ರೆ ಮಾಡೋಕ್ಕೆ ಹೋಗಿಲ್ಲ ಅವರು. ಬನ್ನಿ ಮೋಡ್ಸ್ದ ಇದು ನೋಡ್ಕೊಂಡ್ಬಿಡೋಣ. ಮೋಡ್ಸ್ನ ಒಂದೇ ಆ್ಯನಿಮೇಷನ್ ಕ್ಲಿಕ್ ಮಾಡಿದ್ರೆ ಒಂದು ನಿಮಿಷ. ನೀವು ಒಂದೇ ಆ್ಯನಿಮೇಷನ್ ಕ್ಲಿಕ್ ಮಾಡಿದ್ರೆ ಮುಂದ್ಗಡೆ ಬಂಪರ್ ಬರುತ್ತೆ ನೋಡ್ಬೋದು. ಅಷ್ಟೇ ಚಿಕ್ಕದಾಗಿದೆ ಬಂಪರು. ಎರಡನೇ ಆ್ಯನಿಮೇಷನ್ ಕ್ಲಿಕ್ ಮಾಡಿದ್ರೆ ಸೈಡಲ್ಲಿರೋ ಡೋರ್ ಓಪನ್ ಆಗುತ್ತೆ ನೋಡ್ಬೋದು. ಮೂರನೇ ಆ್ಯನಿಮೇಷನ್ ಕ್ಲಿಕ್ ಆದರೆ ಇದೆಲ್ಲ ಲೋಡ್ ಆಗಿರುತ್ತಲ್ವ, ಟಾರ್ಪಲ್ ಅದೆಲ್ಲ ಹೋಗ್ಬಿಟ್ಟು ಖಾಲಿ ಆಗಿರೋ ಮೋಡಾಗಿ ಹೋಗ್ಬಿಡುತ್ತೆ. ನಾನಂತೂ ಎಷ್ಟೋ ಸಲ ಹಿಂಗೆ ಮಾಡಿದ್ದೀನಿ. ಒಂದು ತೋಲ್ ನಿಂತ್ಕೊಳ್ಳೋದು, ಈ ಟಾರ್ಪಲ್ ಕ್ಲಿಕ್ ಮಾಡೋದು. ಯಾವ ಥರ ಅಂದರೆ ಇದು ಖಾಲಿ ಆಗೋಯ್ತು ಗಾಡಿ, ಇದು ಕ್ಲಿಕ್ ಮಾಡಿ ಖಾಲಿ ಆಗೋಯ್ತು. ಹಿಂಗೆ ತುಂಬ ಮಜಾ ಕೊಡುತ್ತೆ ಈ ಥರ ಆಡೋಕ್ಕೆ. ನೀವು ಈ ಥರ ಆಡಿ ನೋಡಿ. ನಾನಂತೂ ಈ ಥರ ಒಂದು 2-3 ಸಲ ಆಡಿದ್ದೀನಿ, ತುಂಬ ಮಜಾ ಕೊಟ್ಟಿದೆ. ಬಸ್ಸು ಆ್ಯನಿಮೇಷನ್ ಈ ಥರ ಇತ್ತು. ಬನ್ನಿ ಲಾರಿ ಯಾವ ಥರ ಇದೆ ಓಡಿಸಿ ನೋಡೋಣ ಬನ್ನಿ. ಮೋಡಂತೂ ತುಂಬ ಸಖತ್ತಾಗಿ ಕ್ರಿಯೇಟ್ ಮಾಡವ್ರೆ. ಮೋಡ್ ಬಗ್ಗೆ ಏನು ಮಾತಾಡೋಕ್ಕೇನಿಲ್ಲ, ತುಂಬ ಸಖತ್ತಾಗಿ ಕ್ರಿಯೇಟ್ ಮಾಡವ್ರೆ. ಲಾರಿ ಪವರ್ ಸ್ಟೇರಿಂಗ್ ಇರೋದು ಅಂದರೆ ಬ್ರೇಕ್ ತಕ್ಕಂತ ಮಾಡವ್ರೆ. ಬ್ರೇಕ್ ತುಂಬ ಮಸ್ತಾಗಿ ಮಾಡವ್ರೆ. ಅಟ್ಟೆ ಇದ್ರನಾಗ ವಿಡಿಯೋಲ್ಲ, ಅಟ್ಟೆ ಮೀಡಿಯಮ್ ಸೈಜು ಬ್ರೇಕು. ಸ್ಟೇರಿಂಗ್ ಅಂತೂ ತುಂಬ ಪರ್ಫಾರ್ಮೆನ್ಸ್ ಇದೆ ಸ್ಟೇರಿಂಗ್ ಬಗ್ಗೆ ಏನು ಮಾತಾಡೋಕ್ಕೆ ಹೋಗೋದಿಲ್ಲ. ಅಂದರೆ ಏನು ಪ್ರಾಬ್ಲಮ್ ಗೊತ್ತಾ, ಈ ಮೋಡ್ದು ಪಾಸ್ವರ್ಡು ತುಂಬ ಚಿಕ್ಕದಾಗಿ ಕೊಟ್ಟವ್ರೆ ಪಾಸ್ವರ್ಡು. ನೀವು ಮೋಡ್ ನೋಡ್ಕೊಂಡು ಹುಮ್ಮಸ್ದಿಂದ ಹಾಕೋಕೆ ಹೋಗ್ತೀರಾ, ಆದರೆ ಪಾಸ್ವರ್ಡ್ ತುಂಬ ಚಿಕ್ಕದಾಗಿ ಕೊಟ್ಟವ್ರೆ ಪಾಸ್ವರ್ಡು. ನಂಗೆ ಗೊತ್ತಾಯಿತು ನೀವು ಇಷ್ಟೊಂದು ಹೇಳ್ತಾನೆ ಇವು ಮೋಡ್ ಹಾಕೊಳ್ಳೋಕೆ ಹೋಗಲ್ಲ ಅಂತ. ಅದಕ್ಕೆ ನಾನು ಪಾಸ್ವರ್ಡ್ ಟೈಮಿಂಗ್ ಹೇಳ್ಬಿಡ್ತೀನಿ. ಪಾಸ್ವರ್ಡ್ ಟೈಮಿಂಗು 13 ನಿಮಿಷದಿಂದ 14 ನಿಮಿಷದವರೆಗೂ ಕಣ್ಣು ಮಿಟಕ್ಸ್ದಾಗ ನೋಡಿ. ನಾನು ತುಂಬ ಸಲ ಹೇಳಿದ್ದೀನಿ, ಮುಂದೆನೂ ಹೇಳ್ತೀನಿ. ಟೈಮಿಂಗ್ ನೆನಪಿಟ್ಕೊಳ್ಳಿ. 13 ನಿಮಿಷದಿಂದ 14 ನಿಮಿಷದವರೆಗೂ ನೋಡಿ.
ಟೈಮಿಂಗ್ ಕಣ್ಣು ಮಿಟಕ್ಸಿದಂಗೆ ನೋಡಿ ಪಾಸ್ವರ್ಡ್ ಬರುತ್ತೆ, ತುಂಬ ಚಿಕ್ಕದಾಗಿ ಬರುತ್ತೆ. ಪಾಸ್ವರ್ಡ್ ಎಲ್ಲ ಬರುತ್ತೆ ಅಂದರೆ ಇಲ್ಲಿ ಮಧ್ಯೆ ಈ ಕಾಜು ಹತ್ರ ಬರುತ್ತೆ. ಇಲ್ಲಿ ಮಧ್ಯೆ ಈ ಗಿಡ ಕಾಣ್ತಾ ಇದ್ದಲ್ವಾ, ಈ ಗಿಡ ಹತ್ರನೇ ಬರುತ್ತೆ. ಇಲ್ಲಿ ಎಲ್ಲ ಒಂದು ತೋಲಿ ಸೈಡ್ ಕೊಟ್ಟಿರ್ತಾರೆ, ಸಣ್ಣದಾಗಿ ಕೊಡ್ತಾರೆ. ಇಲ್ಲಿ ನಡು ಕಾಜ ಸ್ಟೀರಿಂಗ್ ಸ್ಟೇಟೇ ಕೊಟ್ಟಿರ್ತಾರೆ. ನೋಡ್ಕೊಂಡು ಫೋಟೋ ಆದರೂ ತಕ್ಕೊಂಡು ಇಟ್ಕೊರಿ, ಇಲ್ಲಿ ಸೈಡ್ ಬರೆದು ಇಟ್ಕೊಳ್ಳಿ. ನಾನು ಎಲ್ಲ ಹಾಕ್ಬೇಕು. ಬನ್ನಿ ಈ ಮೋಡ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ತೋರಿಸ್ಬಿಡ್ತೀನಿ. ಬನ್ನಿ ಮೋಡ್ ಡೌನ್ಲೋಡ್ ಮಾಡೋ ಮೊದಲಿಗೆ ನಿಮ್ಮ ಹತ್ರ ಈ ಗೇಮ್ ಇರಬೇಕಾಗುತ್ತೆ. ಬಸ್ ಇಂಡೋನೇಷ್ಯಾ ಗೇಮು, ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತ ಪ್ಲೇಸ್ಟೋರಲ್ಲಿ ಎಲ್ಲೋ ಇದೆ, ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಈಗ ಮೋಡು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ತೋರಿಸ್ಕೊಡ್ತೀನಿ. ಮೊದಲಿಗೆ ಈ ಬಸ್ ಗೇಮ್ ಇರುತ್ತೆ, ಪ್ಲೇಸ್ಟೋರಲ್ಲಿ ಇದೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮೊದಲಿಗೆ ನಿಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಮೊದಲಿಗೆ ನೀವು ಇವರ ವಿಡಿಯೋ ಓಪನ್ ಮಾಡ್ಕೋಬೇಕಾಗುತ್ತೆ. ಇವರ ವಿಡಿಯೋ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ವಿಡಿಯೋ ಮೋಡ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ತೋರಿಸ್ಕೊಡ್ತೀನಿ ಬನ್ನಿ. ಇವರ ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಚಿಕ್ಕದಾಗಿ ಮೋರ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಹ್ಯಾಶ್ ಇದೆ, ಇಲ್ಲಿ ನೋಡ್ಕೊಂಡು ಕ್ಲಿಕ್ ಮಾಡಿ. ಇಲ್ಲಿ ಚಿಕ್ಕದಾಗಿ ಮೋರ್ ಅಂತಿದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಒಂದು ನಿಮಿಷ, ಇಲ್ಲಿ ಮೋರ್ ಅಂತಿದೆ, ಜರಾ ಸ್ಕ್ರೋಲ್ ಮಾಡಿ. ಇಲ್ಲೇ ಇದೆ ನೋಡಿ, ಈ ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇದೇ ಲಿಂಕು ಡಿಸ್ಕ್ರಿಪ್ಷನ್ ಓಪನ್ ಮಾಡಿ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಸ್ಟಿಗೆ ಬರೋದೇ ಇದೇ ಲಿಂಕು. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇನ್ನೂ ನಿಮ್ಗೆ ಹೇಳಬೇಕಾದ್ರೇನು, ಈ ವಿಡಿಯೋ ಪಾಸ್ವರ್ಡ್ ನೋಡ್ಕೋಬೇಕು ನೀವು. ಒಂದು ನಿಮಿಷ, ಆ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಪೇಜ್ ಬರುತ್ತೆ. ಇದೇ ಥರ ಪೇಜ್ ಬರಬೇಕು. ಮತ್ತೊಂದು ಥರ ಪೇಜ್ ಬಂದರೆ ಅದು ಅಡ್ವರ್ಟೈಸ್ಮೆಂಟು, ಬ್ಯಾಕ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಮೋಸ್ಟಾಗಿ ನಿಮ್ಗೆ ಹೇಳೋದೇನೆಂದರೆ, ಈ ವಿಡಿಯೋದಲ್ಲಿ ಪಾಸ್ವರ್ಡ್ ಸಿಗುತ್ತೆ. ಪಾಸ್ವರ್ಡ್ ತುಂಬ ಚಿಕ್ಕದಾಗಿ ಹಾಕೋರೆ. ಮೋಡ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ, ನೀವು ಹುಮ್ಮಸ್ಸಿನಲ್ಲಿ ಹಾಕೊಳಕ್ಕೆ ಹೋಗ್ತೀರಾ. ಆದರೆ ಪಾಸ್ವರ್ಡ್ ತುಂಬ ಏನು ಮಾಡವ್ರೆ, ಚಿಕ್ಕದಾಗಿ ಕೊಟ್ಟವ್ರೆ. ಪಾಸ್ವರ್ಡು ಎಲ್ಲಿದೆ ಹೇಳೋ ಹಾಗಿಲ್ಲ, ಆದರೂ ನೀವು ಮೋಡ್ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಳ್ತೀನಿ. ಪಾಸ್ವರ್ಡ್ ಬೇಕಂದರೆ 13 ನಿಮಿಷದಿಂದ 14 ನಿಮಿಷದವರೆಗೂ ನೋಡಿ. ಕಣ್ಣು ಮಿಟಕ್ಸಿದಂಗೆ ನೋಡಿ. ಇದಕ್ಕೆ 1 ಸೆಕೆಂಡಲ್ಲಿ ಹಾಕೋರು, 1 ಸೆಕೆಂಡ್ದಲ್ಲಿ ಬಂದು ಹೋಗುತ್ತೆ. ಫೋಟೋ ತಗೊಂಡು ಇಟ್ಕೊಳ್ಳಿ. ಪಾಸ್ವರ್ಡ್ ಇಟ್ಟು ಚಿಕ್ಕದಾಗಿ ಹಾಕೋರೆ. ಮೋಡ್ ನೋಡ್ರೆ ಮಸ್ತಾಗಿದೆ. ಪಾಸ್ವರ್ಡ್ ಜರ ಪ್ರಾಬ್ಲಮ್ಮು, ಆದರೆ 13 ನಿಮಿಷದಿಂದ 14 ನಿಮಿಷದವರೆಗೂ ನೋಡಿ. ಕಣ್ಣು ಮಿಟಕ್ಸಿದಂಗೆ ಪಾಸ್ವರ್ಡ್ ಸಿಗುತ್ತೆ. ಫೋಟೋ ಹೊಡ್ಕೊಂಡಾದರೂ ಇಟ್ಕೊಳ್ಳಿ. ಈ ಅರ್ಶಿನ್ ಕಲರ್ ಸಿಂಬಲ್ ಕಾಣ್ತಾ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಇದು ನೋಡಿ, ಅಶೋಕ್ ಲೇಲ್ಯಾಂಡ್ 14 ವೀಲ್ ಟೂಲ್, ಈ ಲಿಂಕ್ ಇರಬೇಕು ನೋಡಿ. 23.2 MB. ಈ ಅರ್ಶಿನ್ ಕಲರ್ ಸಿಂಬಲ್ ಕಾಣ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಹಿಂಗೆ ಪೇಜ್ ವೈಟ್ ಆಯ್ತು ಅಂದರೆ ಒಂದ್ಸಲ ನಿಮ್ಮ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿ. ಈ ಥರ ಬರಬೇಕು. ಜರಾ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲೂ ಈ ಥರ ಅರ್ಶಿನ್ ಕಲರ್ ಸಿಂಬಲ್ ಬರುತ್ತೆ. ಈ ಅರ್ಶಿನ್ ಕಲರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಪೇಜ್ ವೈಟ್ ಆಯ್ತಂದರೆ ನಿಮ್ಮ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿ. ಮತ್ತೊಂದು ಸಲ ಕ್ಲಿಕ್ ಮಾಡಿ. ಈ ಥರ ಬತ್ತಂದರೆ ನಿಮ್ಮ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿ. ಮತ್ತೊಂದು ಸಲ ಕ್ಲಿಕ್ ಮಾಡಿ. ಬರೋ ಗಂಟೆ ಬಿಡಬೇಡಿ, ಕ್ಲಿಕ್ ಮಾಡ್ತಾನೆ ಇರಿ. ಒಂದು ನಿಮಿಷ ಬರುತ್ತೆ. ಈ ಥರ ಬತ್ತಂದ್ರೆ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿ. ಇದು ಡೌನ್ಲೋಡ್ ಮಾಡ್ಕೋಬಿಡಿ, ಇದು ಅಲ್ವೇ ಅಲ್ಲ ಲಿಂಕು. ಈ ಥರ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಸಲ ಕ್ಲಿಕ್ ಮಾಡಿ. ಬರೋ ಗಂಟೆ ಬಿಡಬೇಡಿ, ಕ್ಲಿಕ್ ಮಾಡ್ತಾನೆ ಇರಿ. ಬ್ಯಾಕ್ ಬಟನ್ ಕ್ಲಿಕ್ ಮಾಡಿ. ಒಂಚೂರು ಅಡ್ವರ್ಟೈಸ್ಮೆಂಟ್ ಇರುತ್ತೆ, ನೋಡ್ಕೊಂಡು ಕ್ಲಿಕ್ ಮಾಡಿ. ಈ ಥರ ಬರುತ್ತೆ. ನಂದು ಡೌನ್ಲೋಡ್ ಆಗ್ತಾಯಿದೆ, ನೋಡ್ಬೋದು. ಡೌನ್ಲೋಡ್ ಆಯಿತು. ಅಶೋಕ್ ಲೇಲ್ಯಾಂಡ್ 14 ವೀಲ್ ಟೂಲ್ ಅಂತಿರುತ್ತೆ. 24
.33 MB ಇರೋದು. ಇದು ಅರ್ಧಂಬರ್ಧ ಡೌನ್ಲೋಡ್ ಆಗ್ಬಾರ್ದು, ಫುಲ್ ಡೌನ್ಲೋಡ್ ಆಗಬೇಕು. ನೋಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಬನ್ನಿ, ಈಗ ಈ ಮೋಡ್ ಅಷ್ಟೇ ಡೌನ್ಲೋಡ್ ಇತ್ತು. ಈಗ ನಾವು ಹೇಗೆ ಇದು ಗೇಮ್ ಅಲ್ಲ. ಬನ್ನಿ, ನೀವು ಗೇಮ್ಗೆ ಆ್ಯಡ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಈ ಆ್ಯಪ್ ಇರಬೇಕು, ZHR ಆ್ಯಪ್ ಅಂತ. ಇದು ಪ್ಲೇಸ್ಟೋರಲ್ಲಿ ಅಲೋ ಇದೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ZHR ಆ್ಯಪು. ಈ ZHR ಆ್ಯಪು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ. ಒಂದು ನಿಮಿಷ, ಇಲ್ಲಿ ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲೇ ಇದೆ ನೋಡಿ, ಅಶೋಕ್ ಲೈಲ್ಯಾಂಡ್ 14 ವಿಲ್ ಟೂಲ್ 90S ಅಂತೆ. MB ನೋಡ್ಕೋರಿ, 23.20 MB ಇರೋದು. ಫುಲ್ ಕಂಪ್ಲೀಟ್ ಆಗಿರ್ಬೇಕು. ಅರ್ಧಂಬರ್ಧ MB ಡೌನ್ಲೋಡ್ ಆಗಿತ್ತು ಆಗಲ್ಲ. ಇದ್ರ ಮೇಲೆ ಸುಮ್ಮನೆ ಒಂದ್ಸಲ ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸ್ಟ್ರಾ ಟಿಯರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಆ ಫೋಟೋ ತಗೊಂಡು ಇಟ್ಕೊಂಡಿರಲ್ಲ, ಆ ಪಾಸ್ವರ್ಡ್ ಇಲ್ಲಿ ಹಾಕಿ. ನಾನಂತೂ ಪಾಸ್ವರ್ಡ್ ಹಾಕ್ತೀನಿ, ತೋರಿಸೋಗಿಲ್ಲ. ನಿಮ್ಗೆ ಹೇಳಿಬಿಟ್ಟಿದ್ದೀನಿ ಟೈಮಿಂಗು 14 ನಿಮಿಷದಿಂದ 13 ನಿಮಿಷದಿಂದ 14 ನಿಮಿಷವರೆಗೂ ನೋಡಿ ಪಾಸ್ವರ್ಡ್ ಸಿಗುತ್ತೆ. ನಾನಂತೂ ಪಾಸ್ವರ್ಡ್ ಹಾಕ್ತೀನಿ. ನೀವೀಗ ಮೋಡ್ ಗೇಮ್ಗೆ ಆ್ಯಡ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಈ ಆ್ಯಪ್ ಇರಬೇಕು, ZHR ಆ್ಯಪ್ ಅಂತ. ಈ ಆ್ಯಪು ಪ್ಲೇಸ್ಟೋರಲ್ಲಿ ಅಲೋ ಇದೆ, ಹೋಗಿ ಡೌನ್ಲೋಡ್ ಮಾಡ್ಕೊರಿ. ZHR ಆ್ಯಪ್ ಓಪನ್ ಮಾಡ್ಕೊರಿ. ಇಲ್ಲಿ ಡೌನ್ಲೋಡ್ ಫೋಲ್ಡರ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂಚೂರು ಹುಡುಕ್ಬೇಕಾಗುತ್ತೆ. ಇಲ್ಲೇ ಇದೆ ನೋಡಿ, ಅಶೋಕ್ ಲೈಲ್ಯಾಂಡ್ 14 ವಿಲ್ ಟೂಲ್ 90S ಕೀನ್ ಗೇಮಿಂಗ್ ಅಂತೀರಿ. ಇದು MB ನೋಡ್ಕೋರಿ. 1 ನಿಮಿಷ, 23.20 MB ಇರೋದು. ಇದೇನಾದರೂ 00 ತೋರಿಸ್ತಾ ಇದೆ ಅಂದರೆ ಇನ್ನೂ ಡೌನ್ಲೋಡ್ ಆಗಿಲ್ಲ, ಪೂರ ಡೌನ್ಲೋಡ್ ಆಗಿಲ್ಲ. ಇನ್ನೊಮ್ಮೆ ಹೋಗಿ ಡೌನ್ಲೋಡ್ ಮಾಡ್ಕೋರಿ. ಇದಕ್ಕೆ ಎಕ್ಸ್ಟ್ರಾ ಟಿಯರ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ, ಬರೀ ಒಂದೇ ಸಲ ಹಿಂಗೆ ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸ್ಟ್ರಾ ಟಿಯರ್ ಮೇಲೆ ಕ್ಲಿಕ್ ಮಾಡಿ. ಪಾಸ್ವರ್ಡ್ ಕೇಳುತ್ತೆ ನನಗೆ, ಅಲ್ಲಿ ನಿಮಗೆ ಡೈರೆಕ್ಟ್ ಪಾಸ್ವರ್ಡ್ ಕೇಳುತ್ತೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ನನಗೆ ಪಾಸ್ವರ್ಡ್ ಕೇಳ್ತಾ ಇಲ್ಲ. ನೀವು ಅಲ್ಲಿ ಪಾಸ್ವರ್ಡ್ ಹಾಕ್ಕೊಳ್ಳಿ. ನಾನು ಪಾಸ್ವರ್ಡ್ ಹಾಕ್ತೀನಿ. ಪಾಸ್ವರ್ಡ್ ತೋರಿಸೋ ಆಗಿಲ್ಲ. ನಾನಂತೂ ಟೈಮಿಂಗ್ ಹೇಳಿದ್ದೀನಲ್ವಾ, ಅಲ್ಲೋಗಿ ವಿಡಿಯೋ ನೋಡ್ಕೋರಿ. ಇನ್ನೊಂದು ಸಲ ಹೇಳ್ತೀನಿ, ತುಂಬ ಸಲ ಹೇಳಿದ್ದೀನಿ ನಾನು ವಿಡಿಯೋದಲ್ಲಿ ಪಾಸ್ವರ್ಡು. ಇನ್ನೊಂದು ಸಲ ಹೇಳ್ತೀನಿ ನಿಮ್ಮ ಸಲಕ್ಕೂ. 13 ನಿಮಿಷದಿಂದ 14 ನಿಮಿಷದವರೆಗೂ ನೋಡಿ ವಿಡಿಯೋ. ಪೂರ ವಿಡಿಯೋ ಅಲ್ಲ, 13 ನಿಮಿಷದಿಂದ 14 ನಿಮಿಷದವರೆಗೂ ವಿಡಿಯೋ ನೋಡಿ ಸಿಗುತ್ತೆ. ಪಾಸ್ವರ್ಡ್ ಹಾಕಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಮೇಲ್ಗಡೆನೇ ಇನ್ನೊಂದು ಫೈಲ್ ಬರುತ್ತೆ. ಇದು ZIP. ಇನ್ನೊಂದು ಎಕ್ಸ್ಟ್ರಾ ಟಿಯರ್ ಮಾಡಾದ ಬಳಿಕೆ RAR ಅಂತ ಬರುತ್ತೆ. ಇದನ್ನು ಕೂಡ ಎಕ್ಸ್ಟ್ರಾ ಟಿಯರ್ ಮಾಡಬೇಕು. 2 ಸಲ ಎಕ್ಸ್ಟ್ರಾ ಟಿಯರ್ ಮಾಡಬೇಕಿಲ್ಲಿ. ಇದ್ರ ಮೇಲೆ 1 ಸೆಕೆಂಡ್ ಬರೀ ಕ್ಲಿಕ್ ಮಾಡಿ, ಎಕ್ಸ್ಟ್ರಾ ಟಿಯರ್ ಮಾಡಿ. ಇಲ್ಲೂ ಎಕ್ಸ್ಟ್ರಾ ಟಿಯರ್ ಮಾಡಿದ್ರೆ ಈ ಥರ ಫೈಲ್ ಬರುತ್ತೆ, ವೈಟ್ ಕಲರ್ ಸಿಂಬಲ್ದು. ಇದಕ್ಕೆ ಕಟ್ ಮಾಡಬೇಕಾಗುತ್ತೆ. ಇದು ಕಟ್ ಮಾಡ್ಕೊಂಡು ಗೇಮ್ಗೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈ ಥರ ವೈಟ್ ಕಲರ್ ಫೈಲ್ ಬರುತ್ತೆ. ಇದ್ರ MB ನೋಡ್ಕೋಬೋದು, 86.74 MB ಇರೋದು. ಪೂರ MB ಡೌನ್ಲೋಡ್ ಆಗಬೇಕು. MB ಡೌನ್ಲೋಡ್ ಆಗಿಲ್ಲ ಅಂದರೆ ಇದು ಪೂರ ಬರೋಬ್ಬರಿ ಡೌನ್ಲೋಡ್ ಆಗಿಲ್ಲ. ಇನ್ನೊಂದು ಸಲ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇದ್ರ ಮೇಲೆ 3 ಸೆಕೆಂಡ್ ತಿಳ್ಕೊಳ್ಳಿ. ಕಟ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ BUSSID ಅಂತಿರುತ್ತೆ. ಇವ್ರು ಯಾರು ಈಗ ಹೋಗಿ ವಿಡಿಯೋ ನೋಡೋಣ ಡೌನ್ಲೋಡ್ ಮಾಡ್ಕೋತೀವಿ ನೋಡಿ, ಅವರಿಗೆ ಕೆಲವೊಬ್ಬರಿಗೆ BUSSID ಅಂತ ಆಪ್ಷನ್ಸ್ ಬರಲ್ಲ. ಅವರಿಗೆ ಟ್ರಿಕ್ ಏನನ್ನೋದು ಕ್ರೇಜಿ ಗೇಮಿಂಗ್ ಕನ್ನಡ ಅವರು ಹೇಳ್ಕೊಟ್ಟವ್ರೆ. ಫುಲ್ ನನಗೆ ಮಸ್ತಾಗಿ ವಿಡಿಯೋ ಮಾಡ್ತಾರೆ ಅವರು. ನಾನು ಈಗ ತಾನೇ ಯೂಟ್ಯೂಬ್ಗೆ ಬಂದೆ. ಅವರು ಮೊದಲಿಂದ ಯೂಟ್ಯೂಬ್ಗೆ ಬಂದವ್ರೆ. ಅವರು ಚೆನ್ನಾಗಿ ವಿಡಿಯೋ ಮಾಡ್ರೆ ಅವ್ರು ಹೋಗಿ ನೋಡ್ಕೋಬೋದು. ಯಾರ್ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ವಿಡಿಯೋ ಲೈಕು ಶೇರು ಕಮೆಂಟ್ ಮಾಡಿ ಅಂತ
ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಯಾರ್ಯಾರು ಇನ್ನೂ ಚಿಕ್ಕದಾಗಿ ಯೂಟ್ಯೂಬರ್ ಇದ್ದಾರೆ ನೀವು ಬೆಳೆಸ್ಬೇಕಂತ ನಿಮ್ಮಲ್ಲಿ ಕಳಕಳಿ. ಈ BUSSID ಮೇಲೆ ಕ್ಲಿಕ್ ಮಾಡಿ. ಮೋಡ್ಸ್ ಅಂತಿರುತ್ತೆ, ಯಾವ್ಯಾವುದು ಓದ್ಬೇಡಿ, ಇಲ್ಲಿ ಮೋಡ್ಸ್ ಅಂತಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಹಸಿರು ಕಲರ್ ಸಿಂಬಲ್ ಕಾಣ್ತಾ ಇದೆಯಾ, ಈ ಹಸಿರು ಕಲರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಂಗೆ ಫಸ್ಟಿಗೆ ಬಂದಿದೆ ನೋಡಿ, ಅಶೋಕ್ ಲೈಲ್ಯಾಂಡ್ ಅಂತ. ಅದು ಎಷ್ಟು MB ಇದೆ ಅದನ್ನು ಇಲ್ಲೂ ಕೂಡ ಅಷ್ಟೇ MB ಇರಬೇಕು, 86.74 MB. ನಾನು ಪೇಸ್ಟ್ ಮಾಡಿದ್ದೀನಿ. ನೀವು ಇಲ್ಲಿ ಹಸಿರು ಕಲರ್ ಸಿಂಬಲ್ ಮೇಲೆ ಪೇಸ್ಟ್ ಮಾಡಿದ್ರೆ ಈ ಥರ ಬರುತ್ತೆ ಫೈಲ್, ವೈಟ್ ಕಲರ್ದು, 86.74 MB. ಅಶೋಕ್ ಲೈಲ್ಯಾಂಡ್ ಅಂತ ಫಸ್ಟಿಗೆ ಅಶೋಕ್ ಲೈಲ್ಯಾಂಡ್ ಅಂತ ಬರೆದಿತ್ತಂದರೆ ಆಗುತ್ತೆ. ಇಲ್ಲಿ ಕೂಡ 0 ಆಗಿ ತೋರಿಸ್ತಿತ್ತು ಅಂದರೆ ಪೂರ ಡೌನ್ಲೋಡ್ ಆಗಿಲ್ಲ ಅಂತ. ಇನ್ನೊಮ್ಮೆ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾರ್ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ತೀನಿ. ನಮಸ್ಕಾರ. ಉತ್ತರ ಕರ್ನಾಟಕ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ, ಧನ್ಯವಾದಗಳು.